Hello everyone, welcome to your Learn Easily channel. Here the continuation part of the lesson The Boy Who Asked for More. The Boy Who Asked for More. ಕಳೆದ ವಿಡಿಯೋದಲ್ಲಿ ನಾವು ಒಲಿವರ್ ಟ್ವಿಸ್ಟ್ ನ ಜನ್ಮ ಹೇಗಿತ್ತು, ಅವನು ಅನಾಥಾಶ್ರಮಕ್ಕೆ ಹೇಗೆ ಸೇರಿದ, ಅನಾಥಾಶ್ರಮದಲ್ಲಿ ಮಿಸ್ಟರ್ ಬಂಬಲ್ ಹೇಗೆ ಆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದ, ಮತ್ತು ಅನಾಥಾಶ್ರಮದಲ್ಲಿ ಆ ಒಂದು ಒಲಿವರ್ ಟ್ವಿಸ್ಟ್ ಮತ್ತು ಆತನ ಸ್ನೇಹಿತರು ಮಕ್ಕಳು ಯಾವ ರೀತಿ ಒಂದು ಊಟದ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದನ್ನು ನೋಡಿದ್ವಿ. ಆ ಒಲಿವರ್ನ ಸಹಪಾಠಿಗಳು ಅನಾಥಾಶ್ರಮದಲ್ಲಿರ್ತಕ್ಕಂತಹ ಮಕ್ಕಳು ಒಂದು ಸಭೆಯನ್ನು ಸೇರಿ ಒಲಿವರ್ ಟ್ವಿಸ್ಟನ್ನು ಏನು ಮಾಡ್ತಾರೆ, ಆ ಒಂದು ಅಡಿಗೆಯವರ ಬಳಿ ಹೋಗಿ ಆಸ್ಕ್ಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಬೇಕು ಅಂತ ಕೇಳು ಅಂತ ಹೇಳಿ ಇವನನ್ನು ಬಹಳಷ್ಟು ಬಲವಂತ ಮಾಡಿ ಕಳಿಸ್ತಾ ಇರ್ತಾರೆ. ನಾವು ಇನ್ ದಿಸ್ ವಿಡಿಯೋ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. ಹಾಗಾದರೆ ಈ ವಿಡಿಯೋದಲ್ಲಿ ಆ ಒಲಿವರ್ ಟ್ವಿಸ್ಟ್ ಆಸ್ಕ್ಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಬೇಕು ಅಂತ ಹೋಗಿ ಕೇಳ್ತಾನೆ, ಮತ್ತು ಏನಾಯಿತು ಕೇಳಿದ ನಂತರ ಅಂತಕ್ಕಂಥದ್ದನ್ನು ಈಗ ನೋಡೋಣ. It happened one evening at supper time. The children were fed in large stone hall with a big metal basin at one end. The master stood by the basin and served each child with a small bowl of watery gruel. Boys generally have excellent appetites. Oliver and his companions were always hungry and never given enough to eat. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. He had a wild and hungry eye, so the smaller boys believed him. A council was held. Oliver Twist was appointed to walk up to the master after supper and to ask for more. It happened one evening at the supper time. ಇದು ಒಂದು ದಿನ ಸಂಜೆ ಊಟ ತಿಂತಕ್ಕಂಥ ಸಫರ್, ಊಟ ತಿಂತಕ್ಕಂಥ ಟೈಮ್ನಲ್ಲಿ ನಡೆಯುತ್ತೆ. The children were fed in a large stone hall with a big metal basin at one end. ಆ ಮಕ್ಕಳಿಗೆಲ್ಲ ಊಟವನ್ನು ಎಲ್ಲಿ ಬಡಿಸ್ತಾ ಇರ್ತಾರಪ್ಪ ಅಂದರೆ ಒಂದು ದೊಡ್ಡದಾದ ಲಾರ್ಜ್ ಹಾಲ್, ಸ್ಟೋನ್ ಹಾಲ್, ಕೆಳಗೆ ಕಲ್ಲು ಹಾಕಿರ್ತಕ್ಕಂಥ ಒಂದು ದೊಡ್ಡ ಹಾಲಲ್ಲಿ ಒಂದು ದೊಡ್ಡದಾದಂಥ ಮೆಟಲ್ ಬೇಸಿನ್, ಒಂದು ದೊಡ್ಡ ಬೇಸಿನನ್ನು ಒಂದು ಎಂಡಲ್ಲಿ ಇಟ್ಕೊಂಡಿರ್ತಾರೆ. ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್ ಆ್ಯಂಡ್ ಸರ್ವ್ಡ್ ಈ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯಲ್. ಆ ಒಂದು ಅನಾಥಾಶ್ರಮದ ಮಾಸ್ಟರ್ ಒಬ್ಬ ಅಡಿಗೆ ಭಟ್ಟ ಏನು ಮಾಡ್ತಾನೆ, ಆ ಬೇಸಿನ್ ಹತ್ರ ನಿಂತ್ಕೊಂಡು ಮಕ್ಕಳಿಗೆಲ್ಲ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರುಯಲ್, ಒಂದು ಚಿಕ್ಕ ಬಟ್ಲನ್ನ ತುಂಬ ವಾಟರಿ ಗ್ರುಯಲ್, ನೀರು ಗಂಜಿಯನ್ನು ಬಡಿಸ್ತಾ ಇರ್ತಾನೆ. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಎಪಿಟೇಟ್. ಅದರಲ್ಲೂ ಹುಡುಗರಿಗೆ ಹೊಟ್ಟೆ ಹಸಿವು ತುಂಬ ಹೆಚ್ಚಾಗಿರುತ್ತೆ. ಒಲಿವರ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಕಂಪ್ಯಾನಿಯನ್ಸ್ ವರ್ ಆಲ್ವೇಸ್ ಹಂಗ್ರಿ ಆ್ಯಂಡ್ ನೆವರ್ ಗಿವನ್ ಎನಫ್ ಆಫ್ ಫುಡ್. ಒಲಿವರ್ ಮತ್ತು ಅವನ ಫ್ರೆಂಡ್ಸ್ಗೆ ಯಾವಾಗಲೂ ಹೆಚ್ಚು ಹೊಟ್ಟೆ ಹಸಿತಾ ಇರುತ್ತೆ, ಹಂಗ್ರಿ, ಹೊಟ್ಟೆ ಹಸಿನಿಂದ ಇರ್ತಾರೆ. ನೆವರ್ ಗಿವನ್ ಎನಫ್ ಫುಡ್, ಅವರಿಗೆ ಹೆಚ್ಚು ಊಟವನ್ನು ಕೊಟ್ಟಿರಲಿಲ್ಲ. ದಟ್ ಈವ್ನಿಂಗ್, ಆ ಸಂಜೆ, ಒನ್ ಆಫ್ ದ ಬಿಗ್ಗರ್ ಬಾಯ್ಸ್ ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ ದಟ್ ಅನ್ಲೆಸ್ ಹಿ ಹ್ಯಾಡ್ an extra bowl of gruel, he would most certainly eat the boy who slept next to him. ಆ ಹುಡುಗರಲ್ಲೇ ಒಬ್ಬ ಬಿಗ್ಗರ್ ಬಾಯ್ ಸ್ಟೇಟೆಡ್ ಹೇಳ್ತಾನೆ, ಅವನಿಗೇನಾದರೂ ಎಕ್ಸ್ಟ್ರಾ ಬೌಲ್ ಆಫ್ ಗ್ರುಯಲ್, ಒಂದು ಎಕ್ಸ್ಟ್ರಾ ಬಟ್ಲು ಗಂಜಿಯನ್ನು ಕೊಡದೆ ಹೋದರೆ, he would most certainly eat the boy who slept next to him. ಅವನು ತನ್ನ ಪಕ್ಕದಲ್ಲಿ ಮರ್ತಕ್ಕಂಥ ಇನ್ನೊಬ್ಬ ಹುಡುಗನ ಒಂದು ಊಟವನ್ನು ತಾನು ತಿಂದಾಕ್ತೀನಿ ಅಂತ ಹೇಳಿರ್ತಾನೆ. he had an wild and hungry eye. ಆ ಹುಡುಗ ನೋಡೋದಕ್ಕೆ ದೊಡ್ಡವಾಗಿ ಸ್ವಲ್ಪ ದಷ್ಟಪುಷ್ಟವಾಗಿರ್ತಾನೆ. ಅವನನ್ನು ನೋಡಿಬಿಟ್ಟು ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್, ಎಲ್ಲರೂ ಅವನನ್ನು ನೋಡಿ ಒಪ್ಕೊಬಿಡ್ತಾರೆ, ಭಯಪಟ್ಟಿರ್ತಾರೆ. ಎ ಕೌನ್ಸಿಲ್ ವಾಸ್ ಹೆಲ್ಡ್. ಮಕ್ಕಳೆಲ್ಲ ಏನು ಮಾಡಿದ್ರು, ಕೌನ್ಸಿಲ್, ಒಂದು ಮೀಟಿಂಗನ್ನು ಸೇರಿದ್ರು. ಒಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ವಾಕ್ ಅಪ್ ಟು ದಿ ಮಾಸ್ಟರ್ ಆ್ಯಂಡ್ ಆಫ್ಟರ್ ಸಫರ್ ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್. ಅಲ್ಲಿ ಒಲಿವರ್ ಟ್ವಿಸ್ಟನ್ನು ಎಲ್ಲರೂ ಸೇರಿ ಆಯ್ಕೆ ಮಾಡ್ಕೋತಾರೆ. ಏನಕ್ಕೆ? ವಾಕ್ ಅಪ್ ಟು ದಿ ಮಾಸ್ಟರ್, ಅವನು ಅಡುಗೆ ಬಡಿಸ್ತಾ ಇರ್ತಕ್ಕಂಥ ಮಾಸ್ಟರ್ ಬಳಿಗೆ ಹೋಗಿ ಊಟ ಆದಮೇಲೆ ಆಸ್ಕ್ ಫಾರ್ ಮೋರ್, ಇನ್ನು ಸ್ವಲ್ಪ ಊಟ ಬೇಕು ಅಂತ ಕೇಳಬೇಕಾಗಿರುತ್ತೆ. ಆಗ ಒಲಿವರ್ ಅದಕ್ಕೆ ಅಪಾಯಿಂಟ್ ಆಗಿರ್ತಾನೆ. ನೋಡೋಣ ಒಲಿವರ್ ಏನು ಮಾಡ್ತಾನೆ. ದ ಗ್ರುಯಲ್ ವಾಸ್ ಸರ್ವ್ಡ್ ಔಟ್ ಆ್ಯಂಡ್ ವಾಸ್ ಕ್ವಿಕ್ಲಿ ಸಾಲೋಡ್. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ಫೋರ್ಸ್ಡ್ ಒಲಿವರ್ ಟು ಗೋ. ಹಿ ಅಡ್ವಾನ್ಸ್ಡ್ ಟು ದಿ ಮಾಸ್ಟರ್, bowl in hand, and said in a little frightened voice, "Please sir, I want some more." The master was fat, healthy man.
but he turned very pale at this. "What?" he said, as if he could not believe his ears. "Please, sir, I want some more." The gruel was served out and was quickly swallowed. ಆ ಗ್ರುಯಲ್ ಗಂಜಿಯನ್ನು ಎಲ್ಲರಿಗೂ ಸರ್ವ್ಡ್ ಬಡಿಸಿದ್ದಾಯಿತು. was quickly swallowed. ಎಲ್ಲರೂ ಬೇಗ ತಿಂದಾಕಿದ್ದಾರೆ. The boys whispered among themselves. ಆ ಮಕ್ಕಳು ತಮ್ಮಲ್ಲೇ ಮಾತಾಡಿಕೊಂಡು ಫೋರ್ಸ್ಡ್ ಒಲಿವರ್ ಟು ಗೋ. ಆ ಒಲಿವರನ್ನು ಹೋಗೋದಕ್ಕೆ ಎಲ್ಲರೂ ಬಲವಂತ ಮಾಡ್ತಾರೆ. ಫೋರ್ಸ್ಡ್ ಬಲವಂತವಾಗಿ ಕಳಿಸ್ತಾರೆ. He advanced to the master. ಅವನು ಆ ಮಾಸ್ಟರ್ ಬಳಿಗೆ ಹೋಗ್ತಾನೆ. ಬೌಲ್ ಇನ್ ಹ್ಯಾಂಡ್ ಆ್ಯಂಡ್ ಸೆಡ್ ಇನ್ ಎ ಲಿಟಲ್ ಫ್ರೈಟೆಂಡ್ ವಾಯ್ಸ್. ಕೈಯಲ್ಲಿ ಬಟ್ಲನ್ನು ಹಿಡ್ಕೊಂಡು ಇನ್ ಎ ಲಿಟಲ್ ಫ್ರೈಟೆಂಡ್ ವಾಯ್ಸ್, ಭಯ, ಫ್ರೈಟೆಂಡ್ ಅಂದರೆ ಭಯದ ಒಂದು ವಾಯ್ಸಲ್ಲೇ ಕೇಳ್ತಾನೆ. "ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್." ಸರ್, ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳ್ತಾನೆ. ದ ಮಾಸ್ಟರ್ ವಾಸ್ ಫ್ಯಾಟ್ ಹೆಲ್ತಿ ಮ್ಯಾನ್. ಆ ಮಾಸ್ಟರ್ ಏನಾಗಿರ್ತಾನೆ, ನೋಡೋಕ್ಕೆ ತುಂಬ ದಪ್ಪವಾಗಿ ಹೆಲ್ತಿ ಮ್ಯಾನ್, ಚೆನ್ನಾಗಿರ್ತಾನೆ. ಆ್ಯಂಡ್ ಹಿ ಟರ್ನ್ಡ್ ವೆರಿ ಪೇಲ್ ಅಟ್ ದಿಸ್. ಆ ಒಲಿವರ್ನ ಮಾತು ಕೇಳಿದ ತಕ್ಷಣ ಅವನು ಕೆಂಪಗಾಗ್ಬಿಡ್ತಾನೆ, ಅಂದರೆ ಕೋಪ ಬಂದ್ಬಿಡುತ್ತೆ. ವಾಟ್, ಏನು? ಆಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹಿಸ್ ಇಯರ್ಸ್. ಅವನ ಕಿವಿಯನ್ನು ನಾವು ನಂಬಕ್ಕೆ ಆಗಲಿಲ್ಲ. ಇದುವರೆಗೂ ಯಾವ ಮಗುನೂ ಬಂದು ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿರಲಿಲ್ಲ. ಅವನು ಆ ಮಾತನ್ನು ಕೇಳಿದ ತಕ್ಷಣವೇ ಆ ಮಾಸ್ಟರು ಕೋಪಗೊಂಡ್ಬಿಡ್ತಾನೆ. ಒಲಿವರ್ ಮತ್ತೆ ಕೇಳ್ತಾನೆ, "ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್." ಸರ್, ನನಗೆ ಇನ್ನು ಸ್ವಲ್ಪ ಗಂಜಿಯನ್ನು ಕೊಡಿ ಅಂತ ಕೇಳ್ತಾನೆ. ದ ಮಾಸ್ಟರ್ ಏಮ್ಡ್ ಎ ಬೌಲ್ ಅಟ್ ಹಿಸ್ ಹೆಡ್, ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್ ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದಿ ರೂಮ್ in a great excitement and was filled with horror when he heard of Oliver's crime. Asked for more, he exclaimed, "I never heard such a thing. Depend on it. This miserable boy will be hung." ಆ ಮಾಸ್ಟರ್ ಏನು ಮಾಡ್ತಾನೆ, ಏಮ್ಡ್ ಎ ಬೌಲ್ ಅಟ್ ಹಿಸ್ ಹೆಡ್. ಆ ಮಾಸ್ಟರ್ ಕೈಯಲ್ಲಿ ಒಂದು ಗಂಜಿ ಬಡಿಸ್ತಾ ಇರ್ತಕ್ಕಂಥ ಬಟ್ಲಿರುತ್ತೆ, ಏಮ್ಡ್, ಅದನ್ನು ಗುರಿ ಇಟ್ಟು ಏನು ಮಾಡ್ತಾನೆ, ಒಲಿವರ್ನ ತಲೆಗೆ ಹೊಡಿತಾನೆ. ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್, ಅವನನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಇಟ್ಕೋತಾನೆ. ಆ್ಯಂಡ್ ಶೌಟೆಡ್ ಫಾರ್ ದಿ ಬೀಡಲ್, ಅವನು ಕೂಗ್ಕೊಳ್ತಾನೆ. ಆ ಅನಾಥಾಶ್ರಮದ ಅಧಿಕಾರಿಯಾಗಿರ್ತಕ್ಕಂಥ ಮಿಸ್ಟರ್ ಬಂಬಲ್ನ ಕರೀತಾನೆ ಜೋರಾಗಿ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದಿ ರೂಮ್. ಆ ಮಿಸ್ಟರ್ ಬಂಬಲ್ ರಶ್ಡ್, ಓಡಿ ಬರ್ತಾನೆ ಆ ರೂಮ್ ಒಳಗೆ ವಿತ್ ಗ್ರೇಟ್ ಎಕ್ಸೈಟ್ಮೆಂಟ್. ಏನೋ ಒಂದು ಆಶ್ಚರ್ಯದಿಂದ ಓಡಿ ಬರ್ತಾನೆ, ಏನು ನಡೀತು ಅಂತ. ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹರರ್ ವೆನ್ ಈ ಹರ್ಡ್ ಒಲಿವರ್ಸ್ ಕ್ರೈಮ್. ಆ ಒಲಿವರ್ಸ್ನ ಕ್ರೈಮ್, ಒಲಿವರ್ಸ್ ಹೇಳಿದ ಮಾತನ್ನು ಕೇಳಿಸ್ಕೊಂಡ ತಕ್ಷಣ ಮಿಸ್ಟರ್ ಬಂಬರ್ ಹರರ್, ಫಿಲ್ಡ್ ವಿತ್ ಹರರ್ ಅಂದರೆ ಒಂದು ರೀತಿ ಭಯಾನಕವಾಗಿ ಫೀಲ್ ಆಗ್ತಾನೆ. ಏನು, ಒಲಿವರ್ನು ಇಂತಹ ಕ್ರೈಮ್, ಅಪರಾಧವನ್ನು ಮಾಡಿದ್ದಾನ ಅಂದರೆ ಅವನು ಇನ್ನು ಸ್ವಲ್ಪ ಗಂಜಿ ಕೊಡಿ ಅಂತ ಕೇಳಿದ್ದು ದೊಡ್ಡ ಅಪರಾಧದ ರೀತಿ ಮಿಸ್ಟರ್ ಬಂಬಲ್ ಫೀಲ್ ಆಗ್ತಾನೆ. ಆಸ್ಕ್ಡ್ ಫಾರ್ ಮೋರ್, ಹಿ ಎಕ್ಸ್ಕ್ಲೈಮ್ಡ್. ಆಸ್ಕ್ಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಅಂತ ಕೇಳಿದ್ನ ಅಂದರೆ ಅಂತ ಒಂದು ಆಶ್ಚರ್ಯ ರೀತಿಯಲ್ಲಿ ಆ ಮಿಸ್ಟರ್ ಬಂಬರ್ ಫೀಲ್ ಆಗ್ತಾನೆ. ಐ ನೆವರ್ ಹರ್ಡ್ ಸಚ್ ಎ ಥಿಂಗ್. ಇದುವರೆಗೂ ನಾನು ಈ ರೀತಿಯ ಶಬ್ದವನ್ನೇ ಕೇಳಿರಲಿಲ್ಲ ಈ ಅನಾಥಾಶ್ರಮದಲ್ಲಿ. ಯಾರೊಬ್ಬರು ನನಗೆ ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿರಲಿಲ್ಲ. ಡಿಪೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್. ಈ ಹುಡುಗನನ್ನು ನಾವು ನೇಣಿಗೇರಿಸಬೇಕು ಅಂತಕ್ಕಂಥ ಮಾತನ್ನು ಮಿಸ್ಟರ್ ಬಂಬಲ್ ಹೇಳ್ತಾನೆ. ಅಂದರೆ ಒಲಿವರ್ ನನಗೆ ಆಸ್ಕ್ಡ್ ಫಾರ್ ಮೋರ್, ಇನ್ನು ಸ್ವಲ್ಪ ಕೊಡಿ ಅಂತ ಕೇಳಿದ್ದು ಎಷ್ಟು ದೊಡ್ಡ ಅಪರಾಧವನ್ನಾಗಿ ಈ ಮಿಸ್ಟರ್ ಬಂಬಲ್ ಫೀಲ್ ಆಗ್ತಾನೆ. ಆಸ್ ಎ ಪನಿಷ್ಮೆಂಟ್ ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್, ಒಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. Early next morning, a notice was pasted on the outside of the gate, offering a reward of 5 pounds to any man or woman who would take Oliver Twist off the hands of the poorhouse. As a punishment, ಇದಕ್ಕೆ ಶಿಕ್ಷೆಯಾಗಿ ಫಾರ್ ಹಿಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್, ಆ ಒಂದು ಒಲಿವರ್ನ ಗ್ರೀಡ್, ಆಸೆ ಮತ್ತು ಬೋಲ್ಡ್ನೆಸ್, ಧೈರ್ಯಕ್ಕಾಗಿ ಒಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಒಲಿವರ್ನನ್ನು ಒಂದು ರೂಮ್ನಲ್ಲಿ ಹಾಕಿ ಲಾಕ್ ಮಾಡಿಬಿಡ್ತಾರೆ. ಆ ರಾತ್ರಿ ಪೂರ್ತಿ ಒಲಿವರ್ ಒಂಟಿಯಾಗಿ ಒಂದು ರೂಮಲ್ಲಿ ಕಳಿಬೇಕಾಗತ್ತೆ. ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಆವತ್ತಿನ ಬೆಳಗ್ಗೆನೇ ಎ ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್. ಆ ಒಂದು ಅನಾಥಾಶ್ರಮದ ಗೇಟ್ನ ಮುಂದುಗಡೆ ಒಂದು ನೋಟಿಸನ್ನು ಪೇಸ್ಟ್ ಮಾಡಿರ್ತಾರೆ. ಆಫರಿಂಗ್ ಎ ರಿವಾರ್ಡ್ ಆಫ್ 5 pounds, ಒಂದು ಬಹುಮಾನವನ್ನು 5 ಪೌಂಡ್ ಹಣವನ್ನು ಬಹುಮಾನ ಕೊಡ್ತಾ ಇರ್ತಾರೆ. ಏನಪ್ಪ ಆ ನೋಟಿಸ್ ಅಂದರೆ, ಯಾರು ಎನಿ ಮ್ಯಾನ್ ಆರ್ ವುಮೆನ್ ಹೂ ಟೇಕ್ ಒಲಿವರ್ ಟ್ವಿಸ್ಟ್ ಆಫ್ ದಿ ಹ್ಯಾಂಡ್ಸ್ ಆಫ್ ಪೂರ್ ಹೌಸ್, ದೇ ವಿಲ್ ಬಿ ರಿವಾರ್ಡೆಡ್ 5 pounds. ಯಾರಾದರೂ ಒಬ್ಬ ಗಂಡಾಗಲಿ ಹೆಣ್ಣಾಗಲಿ ಒಲಿವರ್ ಟ್ವಿಸ್ಟನ್ನು ಈ ಅನಾಥಾಶ್ರಮದಿಂದ ತೆಗೆದುಕೊಂಡು ಹೋದರೆ ಅವರಿಗೆ 5 ಪೌಂಡ್ ಬಹುಮಾನವನ್ನು ಕೊಡ್ತೀವಿ ಅಂತ ಅನಾಥಾಶ್ರಮದ ಮುಂದೆ ಒಂದು ನೋಟಿಸನ್ನು ಹಾಕ್ತಾರೆ. ಏಕೆ ಅಂದರೆ ಅನಾಥಾಶ್ರಮದ ಮುಂದೆ ಹಾಕಿರ್ತಾರಪ್ಪ ಅಂದರೆ ಒಲಿವರ್ನ ಒಂದು ಗ್ರೀಡ್, ಆಸೆ, ಇನ್ನು ಸ್ವಲ್ಪ ಊಟ ಬೇಕು ಅಂತ ಕೇಳಿದ ಆಸೆ, ಮತ್ತು ಬೋಲ್ಡ್ನೆಸ್, ಧೈರ್ಯ. ಮಕ್ಕಳೆಲ್ಲರೂ ಮತ್ತೆ ಅದೇ ರೀತಿ ಕೇಳಿದಾಗ ಆ ಮಿಸ್ಟರ್ ಬಂಬಲ್
ತಾನು ಹೆಚ್ಚು ಊಟವನ್ನು ಮಾಡಿಸ್ಬೇಕಾಗತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾಡ್ತಾರೆ, ಒಲಿವರ್ನ ಧೈರ್ಯ ಮತ್ತು ಆಸೆಗೆ ಅವನನ್ನು ಅನಾಥಾಶ್ರಮದಿಂದ ಯಾರು ತೊಗೊಂಡು ಹೋಗ್ತಾರೆ ಅವರಿಗೆ 5 ಪೌಂಡ್ ಹಣವನ್ನು ಬಹುಮಾನವಾಗಿ ಒಂದು ನೋಟಿಸ್ ಬೋರ್ಡ್ ಬರೆದು ಆ ಒಂದು ಅನಾಥಾಶ್ರಮದ ಗೇಟ್ ಮುಂದ್ಗಡೆ ಹಾಕಿರ್ತಾರೆ. ಇದು ಅನಾಥಾಶ್ರಮದಲ್ಲಿ ನಡೆದಂಥ ಒಲಿವರ್ ಟ್ವಿಸ್ಟ್ನ ಒಂದು ಘಟನೆ. Now let us see some questions for the lesson. ಈಗ ಈ ಪಾಠಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ. How were the children fed in the house? Poor house. ಆ ಅನಾಥಾಶ್ರಮದಲ್ಲಿ ಆ ಮಕ್ಕಳಿಗೆ ಯಾವ ರೀತಿ ಊಟವನ್ನು ಬಡಿಸ್ತಾ ಇತ್ತು? Why was council held by the boys? What did they decide in it? ಅಲ್ಲಿ ಸಭೆ, ಕೌನ್ಸಿಲ್, ಒಂದು ಸಭೆಯನ್ನು ಆ ಮಕ್ಕಳು ಏಕೆ ಸೇರಿದ್ರು? ವಾಟ್ ಡಿಡ್ ದೇ ಡಿಸೈಡ್ ಇನ್ ಇಟ್? ಆ ಸಭೆಯಲ್ಲಿ ಆ ಮಕ್ಕಳೆಲ್ಲರೂ ಸೇರಿ ಏನನ್ನು ಡಿಸೈಡ್ ಮಾಡ್ತಾರೆ? ವಾಟ್ ಡಿಡ್ ಒಲಿವರ್ ಆಸ್ಕ್ ಇಸ್ ಮಾಸ್ಟರ್ ಫಾರ್? ಒಲಿವರ್ ಅವರ ಒಂದು ಮಾಸ್ಟರ್, ಆ ಮುಖ್ಯಸ್ಥ ಏನಿರ್ತಾನೆ ಅಡುಗೆ ಮನೆಯಲ್ಲಿ, ಅವನನ್ನು ಏನೆಂದು ಕೇಳ್ತಾನೆ? ಹೌ ಡಿಡ್ ದ ಮಾಸ್ಟರ್ ರಿಯಾಕ್ಟ್ ಟು ದಿ ರಿಕ್ವೆಸ್ಟ್ ಆಫ್ ಒಲಿವರ್? ಒಲಿವರ್ನ ಒಂದು ರಿಕ್ವೆಸ್ಟ್, ನಮಗೆ ಇನ್ನು ಸ್ವಲ್ಪ ಒಂದು ಗಂಜಿಯನ್ನು ಕೊಡಿ ಅಂತ ಕೇಳಿದಾಗ ಹೌ ಡಿಡ್ ದ ಮಾಸ್ಟರ್ ರಿಯಾಕ್ಟ್? ಆ ಮಾಸ್ಟರ್ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ? ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಒಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್? ಆಸ್ಕಿಂಗ್ ಫಾರ್ ಮೋರ್, ನನಗೆ ಇನ್ನು ಸ್ವಲ್ಪ ಊಟ ಕೊಡಿ ಅಂತ ಕೇಳಿದ್ದಕ್ಕೆ ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಒಲಿವರ್ ಗಾಟ್? ಒಲಿವರ್ನಿಗೆ ಯಾವ ಪನಿಷ್ಮೆಂಟನ್ನು ಕೊಡ್ತಾರೆ? ವಾಟ್ ಡಿಡ್ ಮಿಸ್ಟರ್ ಬಂಬಲ್ ಅಲ್ಟಿಮೇಟ್ಲಿ ಡಿಸೈಡ್ ಟು ಡೂ ವಿತ್ ಒಲಿವರ್? ಕೊನೆಗೆ ಮಿಸ್ಟರ್ ಬಂಬಲ್ ಒಲಿವರ್ನ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ವಾಟ್ ವಾಸ್ ಒಲಿವರ್ಸ್ ಕ್ರೈಮ್ ಅಕಾರ್ಡಿಂಗ್ ಟು ಮಿಸ್ಟರ್ ಬಂಬಲ್? ಆ ಮಿಸ್ಟರ್ ಬಂಬಲ್ನ ಪ್ರಕಾರ ಒಲಿವರ್ ಮಾಡಿರ್ತಕ್ಕಂಥ ಒಂದು ಅಪರಾಧ ಏನಾಗಿತ್ತು? ಈ ಒಂದು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ನೀವು ಪುಸ್ತಕವನ್ನು ಒಮ್ಮೆ ಓದಿ ಉತ್ತರಗಳನ್ನು ಬರಿಬೇಕು, ಅಥವಾ ಈ ವಿಡಿಯೋನ ಮತ್ತೊಮ್ಮೆ ಕೇಳ್ತಾ ಈ ಪ್ರಶ್ನೆಗಳಿಗೆ ನೀವು ಎಲ್ಲದಕ್ಕೂ ಸಹ ಉತ್ತರಗಳನ್ನು ಬರಿಬೇಕಾಗತ್ತೆ. ದಿಸ್ ಈಸ್ ದ ಲೆಸನ್ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಇಫ್ ಯು ವಾಂಟ್ ಟು ಲರ್ನ್ ಮೋರ್ grammar videos or lessons, you can watch in my YouTube channel Learn Easily. Go to Videos tab and watch all the videos and learn easily.